ಲೆಮಕನು ಯಾರು? ಲೆಮಕನು ಎಲ್ಲಿಂದ ಬಂದ? ಇವನು ಯಾವ ಸಂತಾನಕ್ಕೆ ಸೇರಿದವನು? ಯಾವ ವಂಶಸ್ಥನು? ಆದಿಕಾಂಡ 4ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡೋಣ. ಲೆಮಕನು ಆದಾ ಚಿಲ್ಲ ಎಂಬ ಇಬ್ಬರು ಹೆಂಡರನ್ನು ಮಾಡಿಕೊಂಡನು. ಆದಾಳು ಯಾಬಾಲನನ್ನು ಹೆತ್ತಳು. ಇನ್ನೊಂದ್ಸರಿ ಹೇಳ್ತೀನಿ. ಲೆಮಕನು ಆದಾ ಚಿಲ್ಲ ಎಂಬ ಇಬ್ಬರ ಹೆಂಡರನ್ನು ಮಾಡಿಕೊಂಡನು. ಆದಾಳು ಯಾಬಾಲನನ್ನು ಹೆತ್ತಳು. ದನಕರುಗಳನ್ನು ಸಾಕುವವರಾಗಿದ್ದು ಗುಡಾರಗಳಲ್ಲಿ ವಾಸುವವರೆಲ್ಲರ ಮೂಲ ಪುರುಷನೂ ಇವನೇ. ಯಾರಂತೆ? ದನಕರುಗಳನ್ನು ಸಾಕುವವರಾಗಿದ್ದು ಗುಡಾರಗಳಲ್ಲಿ ವಾಸಿಸುವವರೆಲ್ಲರ ಮೂಲ ಪುರುಷನು ಇವನೇ. ಇವನೇ ಅಂತಂದ್ರೆ ಯಾಬಾಲನು. ಯಾಬಾಲನು ಯಾರು ಅಂತಂದ್ರೆ ಲೆಮಕನ ಮಗ. ಲೆಮಕನ ಮೊದಲನೇ ಹೆಂಡತಿಯಾದ ಆದಾಳ ಮಗನು. ಈ ಲೆಮಕನ ಯಾರು? ಲೆಮಕನಿಗೆ ಇಬ್ಬರು ಹೆಂಡತಿಯರು. ಅವನಿಗೆ ಮೊದಲನೇ ಹೆಂಡತಿ ಮಗನಾದ ಯಾಬಾಲನು. ಇವನು ದನ ಕರುಗಳನ್ನು ಸಾಕುವವರಾಗಿದ್ದು ಗುಡಾರಗಳಲ್ಲಿ ವಾಸ ಮಾಡುವವರೆಲ್ಲರಿಗೂ ಇವನು ಮೂಲ ಪುರುಷನು. ಯಾರು? ಯಾಬಾಲನು. ಯಾಬಾಲನು ಲೆಮಕನ ಮಗನು. ಈ ಲೆಮಕನ ಯಾರು? ಇವನ ಇತಿಹಾಸ ಏನು? ಇವನು ಕಾಯಿನನ ಸಂತಾನದವನು. ಕಾಯಿನನ ಸಂತಾನಕ್ಕೆ ಸೇರಿದಂತ ವ್ಯಕ್ತಿ. ಕಾಯಿನನು ಎಂತವನನ್ನೋದು ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಈ ಕಾಯಿನನು ಬಂದು ಆದಾಮನ ಮೊದಲನೇ ಮಗ. ಆದಾಮನಿಗೂ ಮತ್ತು ಅವ್ವಳಿಗೂ ಹುಟ್ಟಿದಂತ ಮೊದಲನೇ ಮಗ, ಚೊಚ್ಚಲು ಮಗ, ಹಿರಿ ಮಗ ಅಂತ ನಾವು ಹೇಳ್ಬಹುದು. ಇವನು ತನ್ನ ತಮ್ಮನಾದಂಥ ಹೇಬೇಲನನ್ನು ಕೊಂದು ಶಾಪಗ್ರಸ್ತನಾದನು. ದೇವರ ಕೋಪಕ್ಕೆ ಗುರಿಯಾದನು. ಈ ಕಾರಣದಿಂದ ಅವನು ದೇಶಭ್ರಷ್ಟನು, ದೇಶ ಅಲಿಯುವವನು, ಲೋಕದಲ್ಲಿ ಅಲಿಯುವವನು ಆದಂತಹ ವ್ಯಕ್ತಿ. ಇವನು ಸ್ವದೇಶವನ್ನು ಬಿಟ್ಟು ಹೊರಗಡೆ ಹೋಗ್ಬೇಕಾಯಿತು. ಹೊರಗಡೆ ಹೋದ ಮೇಲೆ ಇವನು ಮದುವೆ ಮಾಡಿಕೊಂಡು ಅವರಲ್ಲಿ ಹುಟ್ಟಿದಂಥ ವ್ಯಕ್ತಿಗಳಲ್ಲಿ ಈ ಲೆಮಕನು ಕೂಡ ಒಬ್ಬನು. ಇವತ್ತು ಈ ಲೆಮಕನ ಬಗ್ಗೆ ನಾವು ಯಾಕೆ ಮಾತಾಡ್ತಾ ಇದ್ದೀವಿ ಅಂತ ನಾವು ನೋಡುವುದಾದರೆ, ಈ ಕಾಯಿನನು ಮಾಡಿದಂಥ ತಪ್ಪನ್ನೇ ತಿರುಗಿ ಇವನು ಮಾಡಿರ್ತಾನೆ. ಕಾಯಿನನು ಯಾವ ತಪ್ಪು ಮಾಡಿ ದೇಶಭ್ರಷ್ಟನು, ಅಲಿಯುವವನು ಆಗಿ ಒಂದು ಶಾಪಗ್ರಸ್ತನಾತನೋ ಅದೇ ರೀತಿಯಾಗಿ ಈ ಒಬ್ಬ ಲೆಮಕನು ಕೂಡ ಅದೇ ರೀತಿಯಾದಂಥ ತಪ್ಪನ್ನು ಅಥವಾ ಪಾಪವನ್ನು ಮಾಡುವವನಾಗಿದ್ದಾನೆ. ಆದರೆ ಆ ತಪ್ಪು ಮಾಡಿದ್ದಲ್ಲದೆ ಈತನು ಮಾಡಿದಂಥ ತಪ್ಪನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಅಂತಂದರೆ, ನಾವು ಬೈಬಲನ್ನು ನೋಡೋದು. ಯಾವ ತಪ್ಪನ್ನು ಯಾವ ರೀತಿ ಇವನು ಸಮರ್ಥನೆ ಮಾಡ್ಕೊಳ್ತಾನೆ ಅಂತಂದರೆ ನಾವು ನೋಡೋಣ. ಇಲ್ಲಿ ಕಾಯಿನನು ಶಾಪಗ್ರಸ್ತನಾದಾಗ ಇವನನ್ನು ದೇವರು ಸ್ವದೇಶದಿಂದ ಹೊರಡಿಸಿದಾಗ ಇವನು ದೇವರ ಹತ್ರ ಯಾವ ರೀತಿ ಬೇಡ್ಕೊಳ್ತಾ ಇದ್ದಾನೆ ಅಂತಂದರೆ ನೋಡಿ, ದೇವರ ಹತ್ರ ಯಾವ ರೀತಿ ಬೇಡ್ಕೊಳ್ತಾ ಇದ್ದಾನೆ ಅಂತಂದರೆ 13ನೇ ವಚನ. ಕಾಯಿನನು ಯೆಹೋವನಿಗೆ, ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ. ಏನಂತೆ? ನನ್ನ ಅಪರಾಧ ಫಲ ತಾಳಕೂಡದಷ್ಟಾಗಿದೆ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ. ನಿನ್ನ ಸಾನ್ನಿಧ್ಯವೂ ತಪ್ಪಿತು. ಈ ಲೋಕದಲ್ಲಿ ಅಲಿಯುವವನೂ ದೇಶಭ್ರಷ್ಟನೂ ಆಗಬೇಕಾಯಿತು. ಇದಲ್ಲದೆ ನನ್ನನ್ನು ಕಂಡವರು ಕೊಲ್ಲುವರು.
ಅಂದರೆ ನಾನು ಹೇಳ್ತೇನೆ, ದೇವರ ಹತ್ರ ಬೇಡ್ಕೊಳ್ತಾ ಇದ್ದಾನೆ. ಅವತ್ತು ತನ್ನ ತಮ್ಮನನ್ನ ಕೊಲ್ಲದೇ ಇದ್ದಿದ್ರೆ ಇವತ್ತು ಬೇಡಿಕೊಳ್ಳುವಷ್ಟು ಪರಿಸ್ಥಿತಿ ಬರ್ತಾ ಇರಲಿಲ್ವಲ್ಲ. ತನ್ನ ಒಡ ಹುಟ್ಟಿದ ತಮ್ಮನನ್ನೇ ಕರುಣಿಸಿದೆ ಅಡವಿಗೆ ಕರೆಕೊಂಡೋಗಿ ಕೊಂದಂಥ ಈ ವ್ಯಕ್ತಿ ಇವತ್ತು ತನ್ನ ಪ್ರಾಣದ ಮೇಲೆ ಬಂದ ಮೇಲೆ ಎಷ್ಟು ಭಯ ಪಡ್ತಾ ಇದ್ದಾನೆ ನೋಡಿ. ಆದರೆ ದೇವರು ಇವನಿಗೆ ಆಲ್ರೆಡಿ ತೀರ್ಪನ್ನು ಕೊಟ್ಟಾಯಿತು. ಇವನಿಗೆ ತೀರ್ಪನ್ನು ದೇವರು ಕೊಟ್ಟಾಯಿತು. ಕಂಪಲ್ಸರಿ ಈ ಶಿಕ್ಷೆಯನ್ನು ಇವನು ಅನುಭವಿಸಲೇಬೇಕು. ಒಂದು ವೇಳೆ ಮಧ್ಯದಲ್ಲಿ ಯಾವನಾದರೂ ಬಂದು ಸಾಯಿಸ್ಲಿಕ್ಕಿಲ್ಲ ಇಲ್ಲಿ. ಯಾಕೆ ಅಂತಂದರೆ ಇವನಿಗೆ ಆಲ್ರೆಡಿ ಶಿಕ್ಷೆ ಬಿದ್ದಿದೆ, ಆ ಶಿಕ್ಷೆಯನ್ನು ಅನುಭವಿಸಲೇಬೇಕಲ್ವಾ. ಆದ ಕಾರಣ ಇವನಿಗೆ ಈ ಪ್ರಾಣಭಯ ಇದ್ದರೂ ಕೂಡ ದೇವರೇನು ಹೇಳ್ತಾ ಇದ್ದಾನೆ ನೋಡಿ. 15ನೇ ವಚನ, ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು. ಅಂದರೆ ಕಾಯಿನನ ಪ್ರಾಣವನ್ನು ಯಾರು ತೆಗಿಬಾರ್ದು. ಯಾಕೆ ಈ ಮಾತಂತಂದರೆ, ದೇವರು ಮನುಷ್ಯರನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ್ದಾನೆ. ಒಂದು ವೇಳೆ ಮನುಷ್ಯನನ್ನ ಕೊಂದರೆ ದೇವರ ಸ್ವರೂಪವನ್ನೇ ಕೊಂದವರಾಗಿರ್ತಾರೆ. ಅದಕ್ಕೆ ಶಿಕ್ಷೆ ಏನಂತೆ, ಕಾಯಿನನನ್ನು ಕೊಂದವರಿಗೆ 7ರಷ್ಟು ಪ್ರತಿದಂಡನೆಯಾಗುವುದು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಕಾಯಿನನ ಆಲ್ರೆಡಿ ತಪ್ಪು ಮಾಡಿದ್ದಾನೆ. ತನ್ನ ತಮ್ಮನನ್ನು ಕೊಂದ ಕಾರಣ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾನೆ. ಒಂದು ವೇಳೆ ಕಾಯಿನನನ್ನು ಯಾರಾದರೂ ಹತ್ಯೆ ಮಾಡಿದರೆ, ಕೊಂದರೆ ಅವನಿಗೇನಾಗುತ್ತೆ? 7ರಷ್ಟು ಶಿಕ್ಷೆಯಾಗುತ್ತೆ. ಈ ಭೂಮಿ ಮೇಲೆ ಇರುವ ಎಲ್ಲ ಮನುಷ್ಯರು ದೇವರ ಸ್ವರೂಪವೇ. ಆ ಸ್ವರೂಪವನ್ನು ಯಾರಾದರೂ ಕೊಂದರೆ ದೇವರ ಸ್ವರೂಪವನ್ನೇ ಕೊಂದವರಾದ ಕಾರಣ ಆ ಶಿಕ್ಷೆ ಇವರ ಮೇಲೆ ಖಂಡಿತವಾಗಿಯೂ ಬರುತ್ತೆ. ಅದಕ್ಕಿಂತ 7ರಷ್ಟು ಶಿಕ್ಷೆ. ಆದ ಕಾರಣ ಆ ರೀತಿ ಕೊಲ್ಲಬಾರದಂತೇಳಿ ಕಾಯಿನನ ಮೇಲೆ ಒಂದು ಗುರುತಿಡ್ತಾನೆ ದೇವರು. ಈ ಒಂದು ಗುರುತನ್ನು ಆಸರೆಯಾಗಿ ತೆಗೆದುಕೊಂಡು ಇವನು ಕೂಡ, ಅಂದರೆ ನನ್ನನ್ನು ಕೂಡ ಯಾರೂ ಸಾಯಿಸೋದಿಲ್ಲಲ್ಲ ಅಂತ ಆ ಒಂದು ವೇಳೆ ಸಾಯಿಸಿದರೆ ಇದೇ ರೀತಿಯಾಗಿ ಇನ್ನೊಬ್ಬರಿಗೆ ಶಿಕ್ಷೆಯಾಗುತ್ತೆ ಅನ್ನುವ ರೀತಿಯಲ್ಲಿ ಇವನೇನು ಮಾಡ್ತಾನೆ, ಒಬ್ಬನನ್ನು ಸಾಯಿಸ್ತಾನೆ. ಸಾಯಿಸಿ ತನ್ನ ಹೆಂಡತಿಯರೊಂದಿಗೆ ಏನು ಹೇಳ್ತಾ ಇದ್ದಾನೆ ಅಂತ ನಾವು ನೋಡೋಣ. ಇಲ್ಲಿ 23ನೇ ವಚನದಿಂದ, ಲೆಮಕನು ತನ್ನ ಹೆಂಡತಿಯರಿಗೆ ಹೀಗಂದನು, ಆದ ಚಿಲ್ಲ ನನ್ನ ಮಾತಿಗೆ ಕಿವಿಗೊಡಿರಿ. ಆದ ಚಿಲ್ಲ ಯಾರು? ತನ್ನ ಹೆಂಡತಿಯರು. ಯಾರ ಹೆಂಡತಿಯರು? ಲೆಮಕನ ಹೆಂಡತಿಯರು. ಅವನಿಗೆ ಪ್ರಾರಂಭದಲ್ಲಿ ನಾವು ಹೇಳಿದ್ವಲ್ಲ, ಅವನಿಗೆ 2 ಹೆಂಡತಿಯರು ಅಂತ. ಆ ರೀತಿಯಾಗಿ ಆ 2 ಹೆಂಡತಿಯರು, ಒಬ್ಬಳು ಆದಾಳು, ಇನ್ನೊಬ್ಬಳು ಚಿಲ್ಲ. ಇವರಿಬ್ಬರ ಹತ್ರ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಆದ ಚಿಲ್ಲ ನನ್ನ ಮಾತಿಗೆ ಕಿವಿಗೊಡರಿ, ಲೆಮಕನ ಹೆಂಡತಿಯರೇ, ಅಂದರೆ ನನ್ನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು. ಏನಂತೆ? ನನಗೆ ಗಾಯ ಮಾಡಿದ ವ್ಯಕ್ತಿಯನ್ನ, ಒಬ್ಬ ಮನುಷ್ಯನನ್ನ ಕೊಂದೆನು. ಎಷ್ಟೊಂದು ನಿರ್ಭಯದಿಂದ ತನ್ನ ಹೆಂಡತಿಯರೊಂದಿಗೆ ಹೇಳ್ತಾ ಇದ್ದಾನೆ ನೋಡಿ. ಇಲ್ಲಿ ಒಬ್ಬನನ್ನು, ಹೇಬೇಲನನ್ನು ಸಾಯಿಸಿದಂಥ ಕಾಯಿನನಿಗೆ ಶಿಕ್ಷೆ ಬಂದಿದೆ ಅಂತ ಗೊತ್ತಿದ್ದು ಕೂಡ ಇಲ್ಲೇನು ಮಾಡ್ತಾ ಇದ್ದಾನೆ, ಇನ್ನೊಬ್ಬ ವ್ಯಕ್ತಿಯನ್ನ ಸಾಯಿಸಿ ಮತ್ತೆ ದೇವರು ಇವನು ಶಾಪ ಅನುಭವಿಸುವ ನಿಮಿತ್ತ ಇವನನ್ನು ಯಾರೂ ಸಾಯಿಸಬಾರದು, ಸಾಯಿಸಿದರೆ 7ರಷ್ಟು ಪ್ರತಿದಂಡನೆಯಾಗುವುದು ಅಂತ ಏನು ವಾಗ್ದಾನ ಮಾಡಿದ್ದಾನೋ, ಈ ವಾಗ್ದಾನವನ್ನು ಆಸರೆಯಾಗಿ ತೆಗೆದುಕೊಂಡು, ಅಂದರೆ ನಾನು ಸಾಯಿಸ್ತೀನಿ, ನನ್ನನ್ನು ಕೂಡ ಯಾರೂ ಸಾಯಿಸಲ್ಲ, ಯಾಕಂತಂದರೆ
7ರಷ್ಟು ಪ್ರತಿದಂಡನೆ ಅನ್ನೋದು ಅಲ್ಲಿ ಆಗಿದೆ. ಇವಾಗ ನನ್ನನ್ನು ಯಾರಾದರೂ ಸಾಯಿಸಕ್ಕೆ ಬಂದರೆ 77ರಷ್ಟು ಅವನಿಗೆ ಪ್ರತಿದಂಡನೆಯಾಗುವುದು ಅಲ್ವಾ? ಅಂತ ಇವನು ತನ್ನ ತಪ್ಪನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ನಾವ್ಯಾವತ್ತು ಇನ್ನೊಬ್ಬನ ತಪ್ಪನ್ನು ನೋಡಿ ಇನ್ಸ್ಪೈರ್ ಆಗಬಾರದೆ ಹೊರತು ಇನ್ಸ್ಪೈರ್ ಆಗಬಾರದು. ಆದರೆ ದೇವರ ಮಾತುಗಳೇನಂತಂದರೆ, ನಿನ್ನ ನೆರೆಹೊರೆಯವನನ್ನು ಕೂಡ ನಿನ್ನಂತೆಯೇ ಪ್ರೀತಿಸಬೇಕು. ಇಲ್ಲಿ ಅಣ್ಣ ತಮ್ಮಂದಿರೇ ಹೊಂದಾಣಿಕೆ ಇಲ್ಲ, ಇನ್ನು ನೆರೆಹೊರೆಯವನನ್ನು ಎಲ್ಲಿ ಪ್ರೀತಿ ಮಾಡೋದು? ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಲೆಮಕನು ದೇವರು ಈ ಕಾಯಿನನಿಗೆ ಮಾಡಿದಂಥ ವಾಗ್ದಾನವನ್ನು ಆಸರೆಯಾಗಿ ತೆಗೆದುಕೊಂಡು ಇವನೇನು ಮಾಡ್ತಾ ಇದ್ದಾನೆ, ಇನ್ನೊಬ್ಬನನ್ನು ಸಾಯಿಸಿ ತನ್ನ ಹೆಂಡತಿಯರಿಗೆ ಹೇಳ್ತಾ ಇದ್ದಾನೆ, ನನಗೆ ಗಾಯ ಮಾಡಿದಂಥ ವ್ಯಕ್ತಿಯನ್ನು ನಾನು ಕೊಂದಿದ್ದೇನೆ. ಕೊಂದು ಏನು ಹೇಳ್ತಾನೆ, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದನು. ಕಾಯಿನನನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ ಲೆಮಕನನ್ನು ಹೊಡೆಯುವವನಿಗೆ 77ರಷ್ಟಾಗುವುದಲ್ಲವೇ? 77ರಷ್ಟಾಗುತ್ತಂತಂದ್ರೆ ಯಾಕೆ ಇವನು ನೀತಿವಂತನಲ್ವಾ? ಅದಕ್ಕೆ ಆ ಶಿಕ್ಷೆ ಇವನಿಗೆ ಬರುತ್ತೆ ಅಂತ ಇವನು ಗ್ರಹಿಸಲಿಲ್ಲ. ಯಾರು? ಈ ಲೆಮಕನು ಗ್ರಹಿಸಲಿಲ್ಲ. ಈ ಶಿಕ್ಷೆ ನನಗೆ ಆಗುತ್ತೆ ಅಂತ ಇವನು ಗ್ರಹಿಸಲಿಲ್ಲ. ದೇವರ ವಾಕ್ಯ ಏನು ಹೇಳುತ್ತೆ? ನರಹತ್ಯೆ ಮಾಡಬಾರದು ಅಂತ ಹೇಳುತ್ತೆ. ಯಾಕೆ? ಈ ನರನು ದೇವರ ಸ್ವರೂಪ. ದೇವರ ಸ್ವರೂಪವನ್ನೇ ನಾವು ಸಾಯಿಸಿದರೆ ಆ ಶಿಕ್ಷೆ ಅನುಭವಿಸಲೇಬೇಕಲ್ವಾ? ಕಾಯಿನನನ್ನು ಕೊಂದವನಿಗೆ 7ರಷ್ಟು ಪ್ರತಿದಂಡನೆಯ ಬರುವುದಾದರೆ ಲೆಮಕನನ್ನು ಹೊಡೆಯುವವನಿಗೆ 77ರಷ್ಟಾಗುವುದಲ್ಲವೇ? ಇದು ನಾವ್ಯಾವತ್ತೇ ಆಗಲಿ ಒಬ್ಬನು ಮಾಡಿದಂಥ ತಪ್ಪನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೋಬಾರದು. ಭಯಪಡಬೇಕು. ನಾವು ಭಯಪಡಬೇಕು. ದೇವರಿಗೆ ವಿಧೇಯರಾಗಿರಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು. ಕಾಯಿನನನ್ನು ಕೊಂದವರಿಗೆ 7ರಷ್ಟು ಪ್ರತಿದಂಡನೆ ಬರುವುದಾದರೆ ಲೆಮಕನನ್ನು ಹೊಡೆದವನಿಗೆ 77ರಷ್ಟು ಪ್ರತಿದಂಡನೆಯಾಗುವುದಲ್ಲವ? 77ರಷ್ಟು ಬರುತ್ತೋ ಬರೋದಿಲ್ಲೋ ಪಕ್ಕಕ್ಕಿಟ್ಟರೆ ಅದನ್ನು ಇವನು ಕೂಡ ದೇವರಿಗೆ ಅವಿಧೇಯನಾಗಿದ್ದು ಆ ಶಾಪವನ್ನು ಇವನ ಮೇಲೆ ಕೂಡ ಹೊತ್ತುಕೊಂಡನು. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಯಾವತ್ತು ಇನ್ನೊಬ್ಬನ ತಪ್ಪನ್ನು ನಾವು ಯಾವತ್ತು ಪ್ರೋತ್ಸಾಹಿಸಬಾರದು ಅಥವಾ ಇನ್ನೊಬ್ಬನ ತಪ್ಪನ್ನು ನಾವು ಆದರ್ಶವಾಗಿ ತೆಗೆದುಕೊಳ್ಳಬಾರದು. ಅದು ತಪ್ಪು ತಪ್ಪೇ, ಪಾಪ ಪಾಪವೇ. ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು.